ಯಾಕಪ್ಪ ಅಂದ್ರೆ 18 ವರ್ಷದ ತಪಸ್ಸು ರಾಯಲ್ ಚಾಲೆಂಜರ್ ಬೆಂಗಳೂರು ಕಪ್ ಗೆಲ್ಬೇಕು ಅಂತ ಪ್ರತಿಯೊಬ್ಬ ಕೆಚ್ಚೆದೆಯ ಕನ್ನಡಿಗರ ಒಂದು ಕನಸಾಗಿತ್ತು. ಅದೇ ತರ ದೇವರು ಅದಕ್ಕೆ ಯಶಸ್ಸು ಕೊಟ್ಟ. ಮೊದ್ಲೇ ಹೇಳ್ತಿದ್ರು RCB ಫ್ಯಾನ್ಗಳು, ನಾವು RCBಗೋಸ್ಕರ ತನ್ನ ಪ್ರಾಣವನ್ನು ಕೊಡೋಕೆ ಸಿದ್ಧ ಅಂತ. ಅದು ಪ್ರೂಫ್ ಮಾಡಿದ್ರು. ಕಣ್ಣೀರ್ ಬರುತ್ತೆ ನೆನೆಸ್ಕೊಂಡ್ರೆ. ಕ್ರಿಕೆಟ್ ಪ್ರೇಮಿ ಅದು RCB ಸಲ್ಲುತ್ತೆ, ಆದ್ರೆ ಆತರ ಆಗ್ಬಾರ್ದಿತ್ತು. ಪ್ರಾಣ ಎಲ್ಲರಿಗೂ ಪ್ರಾಣನೇ. ಎಲ್ಲೋ ಒಂದ್ ಕಡೆ ನಮ್ದೇ ತಪ್ಪು ಅನ್ನಿಸ್ತಾ ಇದೆ. RCB ಫ್ಯಾನ್ ಅಂದ್ರೆ ಇಡೀ ಭಾರತ ಅಲ್ಲ, ಹೊರದೇಶದಲ್ಲೂ ಫ್ಯಾನ್ ಹೊಂದಿರಂತ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ ಬೆಂಗಳೂರು 2 ಲಕ್ಷ 3 ಲಕ್ಷ ಅಂತ ಇದ್ದು ಅದು ಬಂದ್ರು ಅಂದ್ರೆ ಯಾರಿಗೂ ಲೆಕ್ಕಕ್ಕೆ ಸಿಗಲಿಲ್ಲ. ಎಲ್ಲೋ ಒಂದ್ ಕಡೆ ತಪ್ಪು ಆಗಿದೆ, ಆ ತಪ್ಪನ್ನ ಸರಿಪಡಿಸಿ ಮುಂದೆ ಈ ತರ ಆಗ್ಬಾರ್ದು ಅಂತ ನಾವು ಸಾವು ಖಚಿತ. ಆ ಸಾವು ಎಲ್ಲಿ ಬೇಕಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೂ ಸತ್ತೋಗ್ಬಿಡ್ತಿದ್ದಾನೆ, ಯಾರಿಗ ಗೊತ್ತು. ಆ ಸಾವುನ ಬ್ರಹ್ಮ ಅಲ್ಲಿ ಬರ್ಕಡ್ತಿದ್ದಾನೆ. ನಮ್ಮ DK ಶಿವಕುಮಾರ್ ಸರ್ ಅವರು ಚಿನ್ನ ಸಾಮಕ್ಕೆ ಅಂಗಡಿಗೆ ಏನಕ್ಕೆ ಹೋದ್ರು? HD ಕುಮಾರಸ್ವಾಮಿ ಹೇಳ್ತಾರೆ ಪಪ್ಪಿ ಕೊಡಕ್ ಹೋದ್ರು, ಮುತ್ ಕೊಡಕ್ ಹೋದ್ರು. ನೀವೊಂದ್ಸರಿ ಕಪ್ಪು ಎತ್ಕೊಳ್ಳಿ, ನಮ್ ಕಪ್ಪು ಎತ್ಕೊಳ್ಳೋದು ತಪ್ಪ. ಕುಂಭಮೇಳದಲ್ಲಿ ಮೇಡಮ್ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ? ನಾವು ಸಾವಲ್ ರಾಜಕೀಯ ಮಾಡಕ್ ಹೋಗಲ್ಲ. ಏನಕ್ಕೆ ಬ್ಯಾನ್ RCB ಏನು ಬ್ಯಾನ್ ಆಗಲ್ಲ? ಅವ್ರ ತಪ್ಪೇನು? ಸರ್, RCB ವಿಜಯೋತ್ಸವ 11 ಜನ ಕಾಲ್ತುಳಿತದಿಂದ ದುರ್ಮರಣ ಆಗಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಇವತ್ತಿಗೆ 8 ದಿನನೋ 10 ದಿನ ಆಗಿರ್ಬೇಕು. ಅದು ಇವತ್ತಿಗೂ ಆ ನೋವು ನಮ್ಮ ಮನಸ್ಸಲ್ಲಿ ಹಂಗೆ ಇದೆ. ಯಾಕಪ್ಪ ಅಂದರೆ 18 ವರ್ಷದ ತಪಸ್ಸು RCB ಕಪ್ ಗೆಲ್ಲಬೇಕು, ರಾಯಲ್ ಚಾಲೆಂಜರ್ ಬೆಂಗಳೂರು ಕಪ್ ಗೆಲ್ಲಬೇಕು ಅಂತ ಪ್ರತಿಯೊಬ್ಬ ಕೆಚ್ಚೆದೆಯ ಕನ್ನಡಿಗರ ಒಂದು ಕನಸಾಗಿತ್ತು. ಅದೇ ಥರ ದೇವರು ಅದಕ್ಕೆ ಯಶಸ್ಸು ಕೊಟ್ಟ. ಅದರಲ್ಲಿ ದುರಾದೃಷ್ಟಕ ಏನಪ್ಪ ಅಂದರೆ, ಮೊದಲೇ ಹೇಳ್ತಿದ್ರು RCB ಫ್ಯಾನ್ಗಳು, ನಾವು RCBಗೋಸ್ಕರ ತನ್ನ ಪ್ರಾಣವನ್ನು ಕೊಡೋಕ್ಕೆ ಸಿದ್ಧ ಅಂತ. ಅದು ಪ್ರೂಫ್ ಮಾಡಿದ್ರು. ಇವತ್ತು ತನ್ನ ಪ್ರಾಣವನ್ನು, ಇವಕ್ಕೂ ಕಣ್ಣೀರು ಬರುತ್ತೆ ಅದಕ್ಕೆ ನೆನೆಸ್ಕೊಂಡ್ರೆ. RCB ಎಷ್ಟು ಫ್ಯಾನ್ಗಳು, ಅಭಿಮಾನಿಗಳು ಹೆಂಗಿದೆ ಅಂದರೆ, ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಕೀರ್ತಿ ಯಾವುದರ ಕ್ರಿಕೆಟ್ ಪ್ರೇಮಿ ಅದು RCBಗೆ ಸಲ್ಲುತ್ತೆ. ಆದರೆ ಆ ಥರ ಆಗಬಾರ್ದಿತ್ತು. ಪ್ರಾಣ ಎಲ್ಲರಿಗೂ ಪ್ರಾಣನೇ. ಅವ್ರ ಮನೇಲಿ ಮಕ್ಕಳು, ಹೆಂಗಸರು, ಎಂಥದ್ದು ಪುಟ್ಟ ಮಕ್ಕಳೆಲ್ಲ ಅದರಲ್ಲಿ ಡೆತ್ತಾದರು. ನಾವು ಹಬ್ಬ ಆಚರಣೆ ಮಾಡಬೇಕು. ಆ ಹಬ್ಬದ ಸಂದರ್ಭದಲ್ಲೂ ಆ RCBಯಲ್ಲಿ ಏನು RCB ವಿಜಯೋತ್ಸವದಲ್ಲಿ ಮೃತಪಟ್ಟರು ಆ ಹುತಾತ್ಮರು, ನಾನು ಹುತಾತ್ಮರ ಅಂತಾನೆ ಅದಕ್ಕೆ ಹೋಲಿಸ್ತೀನಿ. ಆ ಹುತಾತ್ಮರಿಗೆ ನೆಮ್ಮದಿ, ಶಾಂತಿ ಸಿಗಲಿ, ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಮನೆಗೆ ಆ ದುಃಖವನ್ನು ಭರಿಸೋಂಥ ಶಕ್ತಿ ಕೊಡಲಿ ಅಂತ ನಮಾಜಿಯಲ್ಲೂ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಹೌಸಿಂಗ್ ಮತ್ತು ವಕ್ಫ್ ಸಚಿವರಾದಂಥ BZ ಜಮೀರ್ ಅಹಮದ್ ಸಾಹೇಬ್ರು ಅವತ್ತು ಪ್ರತಿ ವರ್ಷ ಏನಪ್ಪ ಅಂದರೆ, ಸನ್ಮಾನ್ಯ ಘನತೆ ವ್ಯಕ್ತ ಮುಖ್ಯಮಂತ್ರಿ ಅವರಿಗೆ ಕರ್ಕೊಂಡೋಗಿ ಆ ಈದ್ಗಾದಲ್ಲಿ ಅವರಿಗೆ ವಿಶೇಷವಾದ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಿದ್ರು. ಈ ವರ್ಷ ಈ ಥರ ಆಗಿದ್ದಕ್ಕೆ ಕಾರಣಕ್ಕೆ CM ಸಿದ್ದರಾಮಯ್ಯ ಅವ್ರಿಗೂ ಕರ್ಕೊಂಡು ಬಂದಿಲ್ಲ. ಆಮೇಲೆ ನಾನು ಸ್ಟೇಜ್ ಹತ್ತಲ್ಲ ಅಂತ ಯಾವುದೋ ಒಂದು ಮೂಲೆಯಲ್ಲಿ ನಮಾಜಿ ಮಾಡ್ಕೊಂಡು ಯಾರಿಗೂ ಸಿಗಲಿಲ್ಲ. ಅವರು ನಾವು ವಿಲಂಘನೆ ಮಾಡ್ಕೊತೀವಿ, ಆತ್ಮ ವಿಲಂಘನೆ ಮಾಡ್ಕೊತೀವಿ, ಅದರಲ್ಲಿ ಸಿಕ್ಕಲೇ ಇಲ್ಲ ಅವರು. ಹಂಗೆ ಅವರು ವಾಪಸ್ ಹೋದರು. ಅದೊಂದು ದುಃಖ ಇದೆ, ಮತ್ತೇನು ಹೇಳೋಕ್ಕಾಗಲ್ಲ. ಇದು ಎಲ್ಲೋ ಒಂದು ಕಡೆ ನಮ್ಮದೇ ತಪ್ಪು ಅನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ, ಅಷ್ಟು ದೊಡ್ಡ ಕ್ರೇಜು RCB ಫ್ಯಾನ್ ಅಂದರೆ ಇಡೀ ಭಾರತ ಅಲ್ಲ, ಹೊರದೇಶದಲ್ಲೂ ಅವರ ಫ್ಯಾನ್ ಹೊಂದಿರೋಂಥ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಕೆಲವು ಸಮಯ ತಗೋಬೇಕಾಗಿತ್ತು. ಅದು ಇನ್ನೂ ಅದ್ಧೂರಿಯಾಗಿ ಮಾಡಬೇಕಾದಿತ್ತು. ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸವರು ಇದರಲ್ಲಿ ದಾರಿ ತಪ್ಪಿದ್ರೇನೋ ಅಂತ ಎಲ್ಲ ಒಂದು ಕಡೆ ಏನಿಯೋ ಅದು ಆಗಬಾರ್ದಿತ್ತು. ಮುಂದೆ ಈ ಥರ ಆಗಬಾರ್ದು ಅಂತ ನಡ್ಕೊತೀವಿ. ಪೊಲೀಸರು ಅಂತ ಬಂದರೆ, ಬಟ್ ಅಷ್ಟು ಜನ ಕ್ರೌಡ್, 9 ಲಕ್ಷ ಜನ ಕ್ರೌಡ್ನ ಹೆಂಗೆ ತಡೆಯೋಕ್ಕಾಗುತ್ತೆ ಮೇಡಮ್? ಅದು ಹೂವೇನು ಮಾಡ್ಕೊಂಡಿರಲಿಲ್ಲ 9 ಲಕ್ಷ ಬರ್ತಾರೆ ಅಂತ. ನಾವು ಅದೇನೋ ಈಗ ನೆನ್ನೆ ಆಗಿತ್ತು, ಬಂತಾರೆ ಒಂದು 2 ಲಕ್ಷ 3 ಲಕ್ಷ ಅಂತ ಇದ್ದಿದ್ದು. ಅದು ಬಂದರು ಅಂದರೆ ಯಾರಿಗೂ ಲೆಕ್ಕಕ್ಕೆ ಸಿಗಲಿಲ್ಲ. ಅಷ್ಟು ಕ್ರೌಡಲ್ಲಿ ಬಂದರು. ಅದರಲ್ಲಿ 11 ಜನ ಹುತಾತ್ಮರಾದರು. ಅದರಿಂದ ಈಗ ನಾವು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು. ಎಲ್ಲೋ ಒಂದು ಕಡೆ ತಪ್ಪು ಆಗಿದೆ, ಆ ತಪ್ಪನ್ನು ಸರಿಪಡಿಸಿ ಮುಂದೆ ಈ ಥರ ಆಗಬಾರ್ದು ಅಂತ ನಾವು ನಡ್ಕೊಂಡು ಹೋಗ್ತೀವಿ. ನಾನೊಂದು ಮಾತಾಡಿ ಮೇಡಮ್, ಒಂದೊಂದು ಮಾತಾಡಲ್ಲ. ನಮ್ಗೆ ಹೇಗೆ ಅನ್ನಿಸ್ತು ಅಂದರೆ, RCB ಕಪ್ ಗೆದ್ದುಬಿಡ್ತಲ್ಲ, ಆ ಗುಂಗಲ್ಲೇ ಇದ್ವಿ ನಾವು. ಇದರಲ್ಲಿ ಯಾರು ಕ್ರೆಡಿಟ್ ತೊಗೋಬೇಕಂತಲ್ಲ, ಸರ್ಕಾರದ ಕಡೆಯಿಂದನೂ ಕ್ರೆಡಿಟ್ ತೊಗೊಂಡು ಅವ್ರು ಕರ್ಕೊಂಡು ಬಂದ್ಬಿಟ್ಟು, ಇಲ್ಲ ವಿರಾಟ್ ಕೊಹ್ಲಿ ಬಂದು ನಮಗೇನು ಓಟ್ ಕೊಡ್ಸಲ್ಲ, ಹೌದಾ, ರಜತ್ ಪಟ್ಟಿದಾರ್ ಬಂದೇನು ಓಟ್ ಕೊಡ್ಸಲ್ಲ. ಮತ್ತು ಕನ್ನಡಿಗರ ಹೆಮ್ಮೆ ಅಂತ ಕಪ್ ಗೆದ್ದಿದಾರಲ್ಲ ಅಂತ ಅವ್ರಿಗೊಂದು ಸನ್ಮಾನ ಮಾಡೋಣ. ಯಾರಿಗೆ?
ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಸನ್ಮಾನ ಮಾಡೋಣ, ರಜತ್ ಪಟಿದಾರ್ ಸನ್ಮಾನ ಮಾಡೋಣ, ಅವ್ರಿಗೆ ಕರೆಸಿ ನಮ್ಮ ಕನ್ನಡಿಗರು ಬ್ಯಾಂಗ್ಳೂರು ಜನತೆಗೆ ತೋರ್ಸೋಣ ಅಂತ ಹೇಳಿ ಮಾಡಿ ತಪ್ಪ ಮೇಡಮ್ ಇದು? ಹೇಳಿ. ಅವ್ರಿಗೆ ಕರೆಸಿ ಅಲ್ಲ, ಇದು ಸಾವು ಮೇಡಮ್, ಸಾವು ಖಚಿತ, ಹುಟ್ಟು ಉಚಿತ, ಸಾವು ಖಚಿತ. ಆ ಸಾವು ಎಲ್ಲಿ ಬೇಕಾದ್ರೂ ನಾವು ರೋಡಲ್ಲಿ ಹೋಗ್ಬೇಕಾದ್ರೂ ಸತ್ತೋಗ್ಬಿಡ್ತಿದ್ದೇನೋ, ಯಾರಿಗೆ ಗೊತ್ತು. ಆ ಸಾವುನ ಆ ಬ್ರಹ್ಮ ಅಲ್ಲಿ ಬರ್ದು ಕಟ್ಬಿಟ್ಟಿದ್ದಾನೆ, ಇಲ್ಲಿ ಈ ಥರ ಆಗ್ಬಿಡು ಅಂತ. ನಾವಾಗಿ ಬಂದು ಸಾಯು ಅಂತ ಏನೋ ಈ ಬಿ ಜೆ ಪಿಯವರು ಅಂತೂ ನಾವೇ ಗುಂಡಿಟ್ಟು ಕೊಂದ್ಬಿಟ್ರು ಅಂತ ಮಾತಾಡ್ತಾರೆ. ಹಾಂ, ಹೌದಲ್ವ? ಏನೋ ನಮ್ಮ ಆಗಬಾರ್ದಿತ್ತು, ಆಗ್ಬೋಯ್ತು. ಅವರೇ ಅವ್ರ ಮನೆಗೆ ಆ ದುಃಖವನ್ನು ಭರಿಸಿದ ಶಕ್ತಿ ಕೊಡಲಿ. ಯಾಕಂದರೆ ಅವ್ರ ಮನೇಲೂ ಮಕ್ಕಳೇ, ನಮ್ಮ ಮನೇಲೂ ಮಕ್ಕಳೇ ಇರೋದು. ಇಷ್ಟು ಮಾತ್ರ ಹೇಳೋದು. ಪ್ಲ್ಯಾನ್ ಮಾಡ್ಕೊಂಡಿದ್ರು ಮೇಡಮ್, ಭಾಳ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡ್ರು. ಆ ಪ್ಲ್ಯಾನ್ಗಿಂತ ನೆಕ್ಸ್ಟ್ ಲೆವೆಲಿಗೆ ಬಂದಿದ್ದ ಜನ ನಾವೇನು ಮಾಡೋಕ್ಕಾಗತ್ತೆ. ನಮ್ಮ ಸರ್ಕಾರನೂ ಇಷ್ಟು ಯಾರು ನೀವು ಮಾತ್ರ ಊಹಿಸ್ಕೊಂಡಿದ್ರ ಇಷ್ಟು ಜನ ಬರ್ತಾರೆ ಅಂತ? ಈಗ ನಿಮಗೆ ಪ್ರಶ್ನೆ ಮಾಡ್ತೀನಿ ಮೀಡಿಯಾದವರಿಗೆ, ಇಷ್ಟು ಅಭಿಮಾನಿ ಫ್ಯಾನ್ ಬರ್ತಾರೆ ಅಂತ ಹೇಳ್ಕೊಂಡು 1 ಗಂಟೆಗೆ ಮೀಡಿಯಾದವ್ರು ಬಂದು ಕಾಯ್ತಿದ್ರು ಮೇಡಮ್. 1 ಗಂಟೆಗೆ 5 ಗಂಟೆಗೆ ಕೆಲವು ಮೀಡಿಯಾಗಳು 5 ಗಂಟೆಗೆ ಬಂದಿದ್ರೆ ಜನ ಅವ್ರಿಗೆ ಒಳಕ್ಕೆ ಸೇರ್ಕೊಂಡಿಲ್ಲ ಅಲ್ವಾ. ಆಮೇಲೆ ಇದನ್ನು ಸತ್ತೋಗಿರೋ ಸಂಖ್ಯೆ 3-4 ಅಂತ ಗೊತ್ಕೊಳ್ಳೇನೆ ಪ್ರೋಗ್ರಾಮ್ ಒಂದೊಂದೇ ಕ್ಯಾನ್ಸಲ್ ಮಾಡ್ಕೊತ ಬಂದ್ರೆ ಇಲ್ಲೋ ಕೆಲವು ಮಾಡ್ಕೊಂಡೇ ಬಂದಿಲ್ಲ. ಎದ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಚಿನ್ನ ಸಾಮಕ್ಕೆ ಅಂಗಡಿಗೆ ಏನಕ್ಕೆ ಹೋದ್ರು ಯಾರಿಗಾರ ಗೊತ್ತಾ? ಇದು ಕೇಳ್ತಾರೆ. ಅವ್ರಿಗೆ ಹೋಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ ಪಪ್ಪಿ ಕೊಡೋಕೆ ಹೋದ್ರು, ಮುತ್ತು ಕೊಡೋಕೆ ಹೋದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಘನತೆ ವ್ಯಕ್ತ JDSನ ರಾಜ್ಯದ ಯುವ ರಾಜ್ಯ ಅಧ್ಯಕ್ಷರು, JDSನ ಯುವ ರಾಜ್ಯ ಅಧ್ಯಕ್ಷರು, ಅವ್ರು ಹೇಳ್ತಾರೆ ಇದು ಶೋಭೆ ತರಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಮುತ್ತು ಕೊಡೋಕೆ ಹೋಗಿದ್ರು. ಸ್ವಾಮಿ, ಮುತ್ತು ಕೊಡೋಕೆ ಹೋಗಿರೋದಲ್ಲ ಅವರು. ಡಿ ಕೆ ಶಿವಕುಮಾರ್ ಅವರು ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಡಿಸ್ಪ್ಯಾಚ್ ಮಾಡಿಸ್ಬೇಕಾಗಿತ್ತು. ಮತ್ತು ಅವ್ರಿಗೆ ಏನಾರ ತೊಂದರೆ ಆಗ್ತಿದ್ರೆ ಕ್ರೀಡಾಪಟುಗಳಿಗೆ, ಯಾರಿಗೆ ಈ ವಿರಾಟ್ ಕೊಹ್ಲಿ ಆಗಿರ್ಬೋದು, ರಜತ್ ಪಟಿದಾರ್ ಆಗ್ಬೋದು, ಕುನಾಲ್ ಪಾಂಡ್ಯ, ಅವ್ರಿಗೇನಾರ ಆ ಗಲಾಟೆ ಗುಂಗಲ್ಲಿ ಅವ್ರಿಗೆ ಸೇಫ್ಟಿಯಿಂದ ಕಳಿಸ್ಬೇಕಾಗಿತ್ತು. ಇದಂತ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಅಪಮಾನ. ಯಾಕೆ ಪೊಲೀಸವರು ಇದ್ರ ಅಂತ ಹೇಳ್ತಿರಲ್ಲ ನೀವು? ಈಗ ಅವ್ರಿಗೊಂದು ಸೆಕ್ಯೂರಿಟಿ ಅಂತ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರು ಕ್ಲೀನಾಗಿ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಆ ಕಪ್ ತೊಗೊಂಡು ಅವರಿಗೆ ಕ್ಲೀನಾಗಿ ಮಾಡಿ ಆಯಿತು, ಇಲ್ಲಿಗೆ ಸಾವು ಆಗ್ತಿದೆ, ಅಲ್ಲಿ ಬೇಡ, ಸಂಭ್ರಮಣೆ ಮಾಡೋದು ಬೇಡ ಅಂತ ಅರ್ಧಕ್ಕೆ ಮೊಟಕುಗೊಳಕ್ಕೋಸ್ಕರ ಹೋಗಿದ್ದವರು. ಆಮೇಲೆ ಅವರಿಗೆ ಜಾಮರ್ ಆಗಿದೆ, ಫೋನ್ ಸಿಗ್ತಾ ಇಲ್ಲ ಅವರಿಗೆ. ಫೋನಲ್ಲಿ ಹೇಳೋಕ್ಕೆ ಈಗ ಕೆಲವು ಮೀಡಿಯಾದವ್ರು ಹೇಳ್ತಾರೆ ಫೋನಲ್ಲಿ ಹೇಳ್ಬೋದಿತ್ತಲ್ಲ, ಅವಾಗ ಫೋನಲ್ಲಿ ಎಲ್ಲ ಕಡೆ ಜಾಮರ್ ಆಗಿ ಫೋನ್ ಹೋಗ್ತಾ ಇಲ್ಲ. ಅವರೇ ಖುದ್ದಾಗಿ ಹೋಗಿದ್ರು. ಅಲ್ಲಕ್ಕಾಗಿ ಅವರಿಗೆ ರಜತ್ ಪಟಿದಾರ್ ಕರೆದೇ ಬಿಟ್ರು, ನೀವೊಂದ್ಸರಿ ಕಪ್ಪು ಎತ್ಕೊಳ್ಳಿ ಅಂತ. ನಮ್ಮ ಕಪ್ಪು ಎತ್ಕೊಳ್ಳೋದು ತಪ್ಪ? ಅವ್ರಿಗೆ ಗೊತ್ತಾದರೂ ಹೇಗೆ? ಆಗ್ಬಿಟ್ಟಿದೆ, ಅತ್ಯಾಚಾರ ಆಗಿಲ್ಲ ಅಂತಲ್ಲ ನಾನು ಸಮರ್ಥನೆ ಮಾಡ್ಕೊತಿಲ್ಲ, ನಮ್ಮ ಸರ್ಕಾರದ ಪರವಾಗಿ ನಾನು ಸಮರ್ಥನೆ ಮಾಡ್ಕೊತಿಲ್ಲ. ಆದರೆ ಇದನ್ನೇ ಇದಲ್ಲ, ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರು ಮೇಡಮ್? ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರಾ? ನಾವು ಸಾವಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಮೇಡಮ್, ಅದು ಬೇಡ. ಅಂಥ ದರಿದ್ರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಸಾವಲ್ಲಿ ರಾಜಕೀಯ ಮಾಡೋ ಅಂಥದ್ದು. ನಾವು ಒಪ್ಕೊಳ್ತಾ ಇದ್ದೀವಿ ಧೈರ್ಯ. ಏನು ನೆನ್ನೆ ಹೈಕಮಾಂಡ್ ಬುಲಾವ್ ಅಂದರೆ ಏನು ರಾಜೀನಾಮೆ ಕೊಟ್ಬಿಡ್ತಾರೆ, ಹೈಕಮಾಂಡ್ ಬುಲಾವ್ ಆಗಿಬಿಟ್ಟಿದೆ. ಯಾಕೆ ರಾಜೀನಾಮೆ ಕೊಡಬೇಕು? ಅವರಿಗೆ ಕಾಂಪಿಟೇಷನ್ ಮಾಡಿಕೊಟ್ಟಿದ್ದೀವಿ, ಅವರ ಮನೆಗೆ ಹಣ ತರಿಸ್ತಾ ಇದ್ದೀವಿ. ಆಮೇಲೆ ಆ ದುಃಖದಲ್ಲಿ ನಾವು ಸಮಪಾಲರಾಗಿ ಹಂಚ್ಕೊಳ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವತ್ತು ಹತ್ತಿದ್ರಲ್ಲ, ನಿಜವಾಗಿ ಮನದಾಳದಿಂದ ಬಂದಂಥ ಆ ಅಳು ನಾಟಕೀಯ ಅಲ್ಲ ಮೇಡಮ್. ಬೇರೆಯವ್ರು ಹಾಕ್ತಾರೆ ನಾಟಕೀಯ, ನೀವು ನೋಡಿರ್ಬೋದು, ಗ್ಲೆಸ್ಲಿನ್ ಹಾಕೋ ನಾಟಕ ಮಾಡ್ತಾರೆ. ಅಂತ ಡಿ ಕೆ ಶಿವಕುಮಾರಿಗೆ ಬಂದಿಲ್ಲ ಇನ್ನೂ ಗ್ಲೆಸ್ಲಿನ್ ಹಾಕೋ ಅಂತ ಮೇಡಮ್. ಸತ್ತವ್ರ ಮನೆಗೆ 25 ಲಕ್ಷ ಕೊಟ್ಟರೆ ಮುಗ್ದೋಯ್ತಾ ಅಂದರೆ ಅವ್ರಿಗೆ ಎಷ್ಟು ಕೋಟಿ ಕೊಟ್ಟರು ಸಾಲದು. ದುಡ್ಡಿಲ್ಲ ಅವ್ರಿಗೆ ಅಳಿಯೋಕ್ಕೆ ಆಗಲ್ಲ ಸರ್. ನನ್ನ ಪ್ರಕಾರ ಅವ್ರಿಗೆ ಎಷ್ಟು 11 ಜನ ಸತ್ತಿದ್ದಾರೆ, ಅವರು ಹುತಾತ್ಮರು, ಈ ನಾಡಿಗೋಸ್ಕರ ಪ್ರಾಣ ಕೊಟ್ಟರು ಅಂತ ನಾನು ಭಾವಿಸ್ಕೊಂಡೆ. RCB ಅಂದರೆ ಏನಪ್ಪ ಅಂದರೆ ಕರ್ನಾಟಕದ ಒಂದು ಹೆಮ್ಮೆ. ಕೆಲವರು ಕ್ರಿಕೆಟ್ನದೊಂಥರ ದೇವಸ್ಥಾನ ನೋಡ್ಕೊಂಡ್ಬಿಟ್ರು ಅವರು. ಈ ಸರಿ ಕಪ್ ನಮ್ಮದೇ, ಈ ಸರಿ ಯಾರು ಮೇಡಮ್ ಕಪ್ ನಮ್ಮ ಅಲ್ಲ ಅಂತ ಹೇಳಿದ್ದಾರೆ ಹೇಳಿ ಮೇಡಮ್? ಇದಕ್ಕೆನಾ ಏನಕ್ಕೆ ಬ್ಯಾನ್ ಆಗಬೇಕು? RCB ಏನಕ್ಕೆ ಬ್ಯಾನ್ ಆಗಬೇಕು? ಅವ್ರ ತಪ್ಪೇನು? ಅವ್ರು ಇಲ್ಲಿಗೆ ಬಂದಿರೋದೇ ತಪ್ಪ. ಆಮೇಲೆ ಅದರಲ್ಲಿ ಒಂದು ತಪ್ಪು ಮಾಡಿದ್ದಾರೆ RCB ಮ್ಯಾನೇಜ್ಮೆಂಟಿನ ಅವರು, ಯಾರೋ ಅಧಿಕಾರಿಗಳು, ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಅವರು ಸರ್ಕಾರ ಅವ್ರು RCB ಕಡೆಯಿಂದ IPL ಕಡೆಯಿಂದ ಅದು ಮೊದಲೇ ಅದು ಏನದು ಬರೋದಕ್ಕೆ ಪೋಸ್ಟ್ ಹಾಕಬಾರ್ದಿತ್ತು, ಅವ್ರು ಹಾಕಿಬಿಟ್ರು. ಅದೊಂದು ಅತ್ಯಾಚಾರ ನಡೆದಿದೆ ಅವ್ರ ಕಡೆಯಿಂದ ಬಂದು. RCB ಏನು ಬ್ಯಾನ್ ಆಗಲ್ಲ ಅಂತ ನನ್ನ ಭಾವನೆ, ಆಗಲ್ಲ ಅಂತ ಊಹಾಪೋಹನೆ, ಇದು ಊಹಾಪೋಹನೆ ಇರುತ್ತೆ ಅಂತ ಮೇಡಮ್ ಅಷ್ಟೇ. ಈಗ ಅವ್ರ ಮನೆಗೆ ಆ ದುಃಖ ಬರಲಿ ಅಂತ ಶಕ್ತಿ ಕೊಡಲಿ, ಮತ್ತು ಯಾರು ಹುತಾತ್ಮರಾದರೋ ತೀರ್ಕೊಂಡಿದ್ದಾರೋ ಅವರಿಗೆ ಆ ಭಗವಂತ ಚಿರಶಕ್ತಿಯಾಗಿ ಅವ್ರಿಗೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಆಗಬಾರ್ದಿತ್ತು. ಮುಖ್ಯ ಕಾರ್ಯದರ್ಶಿಯರು ಏನು ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ ತಾವು ಅದು ಕೇಳಿಸ್ಕೊಂಡ್ರಾ? ಪೊಲೀಸವರೇನು ಬರೆದ್ರು, ಅದಕ್ಕೆ ಮುಖ್ಯ ಕಾರ್ಯದರ್ಶಿ ಏನಾಗಿದೆ ಸರ್ಕಾರದಿಂದ ಏನು ರಿಪ್ಲೈ ಕೊಟ್ಟಿದ್ದಾರೆ?
ಮಾಡಲೇಬೇಕು ಅಂತ ಕೊಳ್ಳಿಲ್ಲ ಸರ್. ಅದು ನೀವು ಪರಿಶೀಲನೆ ಮಾಡಿ, ಅದನ್ನು ನಿಮ್ಮ ಮೇಲೆ ಹೊಣೆ ಬೇಕಿದೆ. ಪೊಲೀಸ್ ಅಧಿಕಾರಿ ಮೇಲೇ ನೀವು ಸೂಕ್ತ ಸಮಯದಲ್ಲಿ ನೀವು ನಿರ್ಧಾರ ತಗೊಳ್ಳಿ ಎಂದಿದ್ದಾರೆ. ನಿಮ್ಮ ಮೇಲೇ ಹಾಕಿ ಮಾಡಲೇಬೇಕು ಕಡ್ಡಾಯಾಗಿ ಅಂತ ಸರ್ಕಾರ ಎಲ್ಲೂ ಒತ್ತಾಯ ಮಾಡಿಲ್ಲ. ಅದನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಿಮ್ಮ ಮೇಲೆ ಹಾಕಿದ್ದಾರೆ. ಅವ್ರು ನೋಡಿದರು ಜನಸಾಗರ ಇಷ್ಟು ಬರ್ತಾ ಇದೆ, ಇದರಲ್ಲಿ ಕವರ್ ಮಾಡೋದು. ಆಮೇಲೆ ವಿಧಾನಸೌಧದಲ್ಲಿ ಇದನ್ನು ನಾನು ಇದ್ದಾಗ ಹೇಳ್ತಿಲ್ಲ, ಉಪ್ಪಿಸಿ ಆಗಿರೋ ವಿಧಾನಸೌಧದಲ್ಲಿ ಅಂತ ಘಟನೆ ಏನಾಗಿಲ್ಲ. ಆಗಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣ. ಡಿ ಕೆ ಶಿವಕುಮಾರ್ ಅವ್ರು ಕರೆ ಕೊಟ್ಟರು ಅಂದರೆ ಇಲ್ಲಿ ಯಾವ ಥರ ಈ ಥರ ಅಭಿಮಾನಿಗಳು ಇಲ್ಲಿ ಕ್ರೌಡ್ ಆಗ್ತಾ ಇದೆ, ಇಲ್ಲಿ ಭಾಳ ಗೊಂದಲ ಆಗ್ತಾ ಇದೆ ಅಂದರೆ ಅಲ್ಲಿ ಫ್ರೀಡಮ್ ಆ ಸ್ಟೇಡಿಯಂ ಭಾಳ ದೊಡ್ಡದಿದೆ, ವಿಶಾಲವಾಗಿ ದೊಡ್ಡದಿದೆ, ಅಲ್ಲಿಗೆ ಬನ್ನಿ ಆರಾಮಾಗಿ ಅಂತ ಹೇಳಿದ್ದು. ನೀವು ಆಮೇಲೆ ನೀವು ನಮ್ಮ RCBಯ ಮ್ಯಾನೇಜ್ಮೆಂಟಿನ ಇದು ಚಿನ್ನಸ್ವಾಮಿ ಕ್ರೀಡಾಂಗಣ ಮ್ಯಾನೇಜ್ಮೆಂಟ್ ಅವರು ಬಾಕ್ಲು ತೆಗ್ದಿಲ್ಲ ನೋಡಿ, ಗೇಟು, ಅದು ತಪ್ಪಾಗಿದ್ದು. ಡಿ ಕೆ ಶಿವಕುಮಾರ್ ತಪ್ಪಲ್ಲ, ಬಂದ್ಕೊಳ್ಳಿ ಅವ್ರಿಗೆಲ್ಲ ಬಾಕ್ಲು ಓಪನ್ ಮಾಡ್ತಿದ್ರೆ ಬೇಕಾದ ಜನ ಬಂದವರು ಇದರಲ್ಲೇ ನಿಂತ್ಕೊಂಡಿರೋರು. ಈಗ ತಳ್ಳಾಟದಲ್ಲಿ ನನಗೆಲ್ಲಿ ಸೀಟ್ ಸಿಗಲ್ಲೋ, ನಾನೆಲ್ಲೂ ಮುಂದೆ ಹೋಗಲು ಅಂತ ತಳ್ಳಾಟದಲ್ಲಿ ಈ ಗುಂಪುಗಳಲ್ಲಿ ಈ ಥರ ಅಣ್ಣ ಬಟ್ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಇದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ಕೊತಿಲ್ಲ. ಏನೋ ಈ ಥರ ಮುಂದೆ ಈ ಥರ ಆಗಬಾರ್ದು ಅಂತ ನಾವು ಎಚ್ಚರ ವಹಿಸಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಇದೇ ಥರ ಗಮನ ಹತ್ತಿದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಈ ಥರ ಎಂಥ ದೊಡ್ಡ ಸೆಲೆಬ್ರಿಟಿ ಬಂದರೂ ಯಾವ ನಾವು ಚೌಕಟ್ಟಲ್ಲಿ ಮಾಡಬೇಕು ಅಷ್ಟರಲ್ಲೇ ಮಾಡ್ಕೊಳ್ಳೋಣ, ಅತಿ ಆಸೆ ಗತಿಗೇಡು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.